ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಒಂದು ಅತ್ಯಂತ ದಟ್ಟವಾದ ಕಾಡು. ಆ ಕಾಡಿನಲ್ಲಿ ಎಲ್ಲಿ ನೋಡಿದ್ರೂ ಬರೀ ಮುಳ್ಳಿನ ಗಿಡಗಳೇ ತುಂಬಿವೆ. ಹೆಜ್ಜೆ ಇಟ್ರೆ ಸಾಕು ಮುಳ್ಳು ಚುಚ್ಚುವಂಥ ಭಯ. ಇಂತಹ ಒಂದು ಭಯಾನಕ ವಿಕಾರಗಳೆಂಬ ಮುಳ್ಳುಗಳಿಂದ ತುಂಬಿದ ಕಾಡಿಗೆ ಒಬ್ಬ ಅತ್ಯಂತ ಪ್ರೀತಿಯ, ಅಪಾರ ತಾಳ್ಮೆಯುಳ್ಳ ತೋಟಗಾರ ಬರ್ತಾನೆ. ಓಹೋ, ತೋಟಗಾರ? ಹೌದು. ಆತ ಆ ಮುಳ್ಳುಗಳನ್ನ ನೋಡಿ ಕೋಪಗೊಳ್ಳೋದಿಲ್ಲ. ಬದಲಾಗಿ ಅತ್ಯಂತ ಪ್ರೀತಿಯಿಂದ ಆ ನೆಲವನ್ನ ಹಸನು ಮಾಡಿ ಒಂದೊಂದೇ ಮುಳ್ಳಿನ ಗಿಡವನ್ನ ಬೇರಿನ ಸಮೇತ ತೆಗೆದು ಅಲ್ಲಿ ಸುಗಂಧಭರಿತ ಗುಲಾಬಿಯ ಬೀಜಗಳನ್ನ ಬಿತ್ತುತ್ತಾನೆ. ವಾವ್, ಬಹಳ ಸುಂದರವಾದ ಚಿತ್ರಣ ಇದು ಅಲ್ವಾ? ತನ್ನ ಪ್ರೀತಿ ಎಂಬ ನೀರನ್ನ ಎರೆಯುತ್ತಾನೆ. ಸ್ವಲ್ಪ ಸಮಯದಲ್ಲೇ ಆ ಮುಳ್ಳಿನ ಕಾಡು ಅದ್ಭುತವಾದ ಸುಗಂಧ ಬೀರುವ ಗುಲಾಬಿ ತೋಟವಾಗಿ ಬದಲಾಗುತ್ತೆ. ನೋಡಿ, ಇದು ಕೇವಲ ಕಥೆಯಲ್ಲ, ನಿಜ. ಈ ಸಂಗಮಯುಗದಲ್ಲಿ ಸಾಕ್ಷಾತ್ ಶಿವಬಾಬಾ ಅವರು ನಮ್ಮನ್ನ, ಅಂದ್ರೆ ಮುಳ್ಳಿನಂತಿದ್ದ ಮನುಷ್ಯರನ್ನ ದೈವಿ ಗುಣಗಳ ಹೂವನ್ನಾಗಿ ಪರಿವರ್ತಿಸುತ್ತಿರುವ ವಾಸ್ತವಿಕ ಪ್ರಕ್ರಿಯೆ ಇದು. ಇಂದಿನ ನಮ್ಮ ಈ ಗಹನವಾದ ಜ್ಞಾನ ಮಂಥನದ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಹೌದು ಹೌದು. ಆ ತೋಟಗಾರನ ಅಪಾರವಾದ ತಾಳ್ಮೆ ಮತ್ತು ಆ ಕರುಣೆ ಎಷ್ಟಿದೆ ಅಂದ್ರೆ, ಆತ ಪ್ರತಿಯೊಂದು ಮುಳ್ಳನ್ನೂ ಅಷ್ಟೇ ಜಾಗರೂಕತೆಯಿಂದ ಹೂವನ್ನಾಗಿ ಪರಿವರ್ತಿಸುತ್ತಿದ್ದಾನೆ. ಖಂಡಿತ. ನಮ್ಮೊಳಗಿನ ಕಲ್ಮಶಗಳನ್ನ ತೆಗೆದು ದೈವಿ ಗುಣಗಳನ್ನ ತುಂಬುವ ಆ ಭಗವಂತನ ಕಾರ್ಯ ನಿಜಕ್ಕೂ ಅದ್ಭುತ. ಮುರಳಿಯ ಪ್ರತಿಯೊಂದು ನುಡಿಯೂ ಆ ಪ್ರಕ್ರಿಯೆ ಕಡೆಗೆ ನಮ್ಮನ್ನ ಕೊಂಡೊಯ್ಯುತ್ತೆ. ಮಧುರ ಮಕ್ಕಳೇ, ನೀವು ಹೂಗಳಾಗಿ ಎಲ್ಲರಿಗೂ ಸುಖ ಕೊಡಬೇಕಾಗಿದೆ. ಹೂವಿನಂತಹ ಮಕ್ಕಳು ಮುಖದಿಂದ ರತ್ನಗಳನ್ನು ಹೊರಹಾಕುತ್ತಾರೆ. ಹಾ, ಈ ಮಾತು ಎಂತಹ ಆಳವಾದ ಪ್ರಭಾವವನ್ನ ನಮ್ಮ ಮನಸ್ಸಿನ ಮೇಲೆ ಬೀರುತ್ತೆ ಅಂದ್ರೆ, ನಮ್ಮ ಅಸ್ತಿತ್ವವೇ ಸುಗಂಧ ಬೀರುವಂತಿರಬೇಕು ಅನ್ನೋ ಸತ್ಯವನ್ನ ಇದು ಅರುಹುತ್ತೆ. ಹೌದು. ಅಂದ್ರೆ ಮುಖದಿಂದ ರತ್ನಗಳನ್ನ ಹೊರಹಾಕುವುದು ಅಂದ್ರೆ ಕೇವಲ ಸಿಹಿಯಾದ ಮಾತುಗಳನ್ನ ಆಡುವುದಲ್ಲ, ಅಲ್ವಾ? ಅದೇ, ಇದು ಬಹಳ ಸೂಕ್ಷ್ಮವಾದ ವಿಷಯ. ನಮ್ಮ ಪ್ರತಿಯೊಂದು ನುಡಿಯೂ ಜ್ಞಾನದ ರತ್ನವಾಗಿರಬೇಕು. ಯಾರೇ ನಮ್ಮೊಡನೆ ಮಾತನಾಡಿದ್ರೂ ಅವರಿಗೆ ಆಂತರಿಕ ಶಾಂತಿ ಮತ್ತು ಅತೀಂದ್ರಿಯ ಸುಖದ ಅನುಭವ ಆಗ್ಬೇಕು. ಖಂಡಿತ. ಹೂವು ತನ್ನ ಪರಿಮಳವನ್ನ ಹೇಗೆ ಭೇದಭಾವವಿಲ್ಲದೆ ಎಲ್ಲರಿಗೂ ಹಂಚುತ್ತೋ ಹಾಗೆ ನಾವು ಯಾರೊಂದಿಗೇ ಇರ್ಲಿ ನಮ್ಮ ಉಪಸ್ಥಿತಿ ಅವರಿಗೆ ಒಂದು ಆಸರೆಯಾಗಬೇಕು ಅಂತ ಬಾಬಾ ಹೇಳ್ತಾರೆ. ಆದರೆ ವಾಸ್ತವದಲ್ಲಿ ಇದು ಅಷ್ಟು ಸುಲಭವಲ್ಲ, ಅಲ್ವಾ? ನಿಜ. ಮುರಳಿಯಲ್ಲಿರುವ ಈ ಪ್ರಶ್ನೆ ಮತ್ತು ಉತ್ತರ ಆ ಸವಾಲನ್ನೇ ಎದುರಿಸುತ್ತೆ. ಪ್ರಶ್ನೆ: ಹೂವಾಗುವ ಮಕ್ಕಳ ಪ್ರತಿ ಭಗವಂತನು ಯಾವ ಶಿಕ್ಷಣ ಕೊಡುತ್ತಾರೆ? ಇದರಿಂದ ಅವರು ಸದಾ ಸುಗಂಧಭರಿತರಾಗಿರುತ್ತಾರೆ. ಸರಿ. ಉತ್ತರ: ಹೇ ನನ್ನ ಹೂವಿನಂತಹ ಮಕ್ಕಳೇ, ನೀವು ನಿಮ್ಮಲ್ಲಿ ನೋಡಿಕೊಳ್ಳಿ. ನನ್ನಲ್ಲಿ ಯಾವುದೇ ರೀತಿಯ ಆಸೂರಿ ಅವಗುಣಗಳ ರೂಪಿ ಮುಳ್ಳು ಇಲ್ಲವೇ? ಒಂದು ವೇಳೆ ಒಳಗೆ ಅಂತಹ ಮುಳ್ಳು ಇದ್ದರೆ ಬೇರೆಯವರ ಅವಗುಣದೊಂದಿಗೆ ದ್ವೇಷ ಬರುತ್ತದೆ. ಅದೇ ರೀತಿ ತಮ್ಮ ಆಸೂರಿ ಅವಗುಣದ ಜೊತೆ ದ್ವೇಷಿಸಿದ್ದೇ ಆದರೆ ಆ ಮುಳ್ಳು ಹೊರಟು ಹೋಗುತ್ತದೆ. ಹೌದು. ತಮ್ಮನ್ನು ನೋಡಿಕೊಳ್ಳಿ. ಮನಸಾ ವಾಚಾ ಕರ್ಮಣ ಯಾವುದೇ ವಿಕರ್ಮವಂತೂ ಆಗುತ್ತಿಲ್ಲವೇ? ಯಾವುದರಿಂದ ಶಿಕ್ಷಣೆಯನ್ನು ಅನುಭವಿಸಬೇಕಾಗುತ್ತದೆ? ನೋಡಿ, ಶಿವಬಾಬಾ ಅವರು ಇಲ್ಲಿ ಮನುಷ್ಯನ ಮನೋವಿಜ್ಞಾನದ ಅತ್ಯಂತ ಗಹನವಾದ ರಹಸ್ಯವನ್ನ ಬಿಡಿಸಿಡುತ್ತಿದ್ದಾರೆ. ಲೌಕಿಕ ಜೀವನದಲ್ಲಿ ನಾವು ಸದಾ ಏನ್ ಮಾಡ್ತೀವಿ? ಬೇರೆಯವರ ತಪ್ಪುಗಳನ್ನೇ ನೋಡ್ತೀವಿ. ಖಂಡಿತ. ನಮಗೆ ಬೇರೆಯವರಲ್ಲಿರುವ ತಪ್ಪುಗಳು, ಅವರ ಅವಗುಣಗಳು ಬಹಳ ಬೇಗ ಕಣ್ಣಿಗೆ ಕಾಣಿಸುತ್ತೆ. ಅವರೇಕೆ ಹಾಗೆ ಮಾಡಿದ್ರು, ಇವರೇಕೆ ಹೀಗೆ ಮಾತನಾಡಿದ್ರು ಅಂತ ಅವರ ತಪ್ಪುಗಳನ್ನ ಹುಡುಕುತ್ತಾ ಅವರನ್ನ ದ್ವೇಷಿಸ್ತಾ ನಮ್ಮ ಆಂತರಿಕ ಶಾಂತಿಯನ್ನ ಕಳ್ಕೊಳ್ತೀವಿ. ಇಲ್ಲಿ ನನಗೊಂದು ದೊಡ್ಡ ಸಂದೇಹ ಮೂಡುತ್ತೆ ಇವಾಗ. ಹೇಳಿ. ಈಗ ಯಾರಾದ್ರೂ ನಮ್ಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ತಿದ್ದಾರೆ ಅಥವಾ ನಮ್ಗೆ ನೋವು ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಅವರನ್ನ ದ್ವೇಷಿಸದಿರುವುದು ಪ್ರಾಯೋಗಿಕವಾಗಿ ಹೇಗೆ ಸಾಧ್ಯ? ಅವರು ಮಾಡುವ ತಪ್ಪಿಗೆ ನನ್ನ ಕೋಪ ಸಹಜವಲ್ಲವೇ? ನಾನು ಅವರ ತಪ್ಪನ್ನ ಹೇಗೆ ಕಡೆಗಣಿಸಲಿ? ಇದು ಅತ್ಯಂತ ಸಹಜವಾದ ಪ್ರಶ್ನೆ. ಲೌಕಿಕ ದೃಷ್ಟಿಕೋನದಲ್ಲಿ ಅದು ನ್ಯಾಯಯುತ ಅಂತಾನೆ ತೋರುತ್ತೆ. ಆದರೆ ಶಿವಬಾಬಾವರು ಇಲ್ಲಿ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಬದಲಾಯಿಸ್ತಿದ್ದಾರೆ. ಓಹೋ, ಹೇಗೆ? ಬೇರೆಯವರು ನಿಮಗೆ ನೋವು ನೀಡುತ್ತಿದ್ದಾರೆ ಎನ್ನುವುದು ಒಂದು ಘಟನೆ. ಆದರೆ ಆ ಘಟನೆಗೆ ನೀವು ಕೋಪ ಅಥವಾ ದ್ವೇಷದಿಂದ ಪ್ರತಿಕ್ರಿಯಿಸುತ್ತಿದ್ದೀರಿ ಎಂದರೆ ನಿಮ್ಮೊಳಗೆ ಆ ಅಹಂಕಾರ ಮತ್ತು ಕ್ರೋಧ ಎಂಬ ಮುಳ್ಳುಗಳು ಇವೆ ಎಂದರ್ಥ. ವಾವ್, ಇದು ಬಹಳ ಆಳವಾದ ಮಾತು. ಹೌದಲ್ವಾ? ನಿಮ್ಮೊಳಗೆ ಮುಳ್ಳಿದ್ರೆ ಮಾತ್ರ
ಬೇರೆಯವರ ಮುಳ್ಳುಗಳು ನಿಮಗೆ ಚುಚ್ಚುತ್ತವೆ. ಒಮ್ಮೆ ಕಲ್ಪಿಸ್ಕೊಳ್ಳಿ, ಒಂದು ಸ್ಪಂಜಿನ ಮೇಲೆ ಯಾರಾದರೂ ಕಲ್ಲೆಸೆದ್ರೆ ಸ್ಪಂಜಿಗೆ ಗಾಯವಾಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಏಕೆಂದ್ರೆ ಅದರೊಳಗೆ ಕಠಿಣತೆ ಇಲ್ಲ. ಹಾಗೆಯೇ ಬಾಬಾ ಹೇಳ್ತಿರೋದು, ಬೇರೆಯವರ ವ್ಯಕ್ತಿತ್ವವನ್ನ ದ್ವೇಷಿಸೋ ಬದಲು ನಮ್ಮೊಳಗಿರುವ ಆಸುರಿ ಅವಗುಣಗಳನ್ನ ದ್ವೇಷಿಸಿ ಅಂತ. ನಮ್ಮೊಳಗಿನ ಕ್ರೋಧದ ಬಗ್ಗೆ ನಮಗೆ ಅಸಹ್ಯ ಹುಟ್ಟಿದ್ರೆ ನಾವು ತಕ್ಷಣವೇ ಅದನ್ನ ನಮ್ಮಿಂದ ಕಿತ್ತು ಹಾಕಲು ತೀವ್ರವಾದ ಪುರುಷಾರ್ಥ ಮಾಡ್ತೀವಿ. ನಿಜವಾದ ಮಾತು. ಇಲ್ಲವಾದ್ರೆ ಅವರ ತಪ್ಪುಗಳನ್ನ ಎಣಿಸ್ತಾ ನಾವೇ ಮನಸ ವಾಚ ಕರ್ಮಣ ವಿಕರ್ಮಗಳನ್ನ ಮಾಡ್ಕೊಳ್ತೀವಿ. ಎಂತಹ ಅದ್ಭುತವಾದ ವಿಶ್ಲೇಷಣೆ ಇದು! ಅಂದ್ರೆ ನನ್ನ ಕೋಪಕ್ಕೆ ಕಾರಣ ಅವರಲ್ಲ, ನನ್ನೊಳಗಿರುವ ನನ್ನದೇ ಆದ ಅವಗುಣಗಳು. ಅದೇ ಇದನ್ನೇ ಬಾಬಾ ಅವರು ದೇಹಾಭಿಮಾನ ಅಂತ ಕರೆಯೋದು ಅಲ್ವಾ? ದೇಹಾಭಿಮಾನದಿಂದಾಗಿ ಮನುಷ್ಯರು ಹೇಗೆ ಸಂಪೂರ್ಣವಾಗಿ ದಾರಿ ತಪ್ಪಿದ್ದಾರೆ ಅನ್ನೋದನ್ನ ಮುರಳಿಯಲ್ಲಿ ಬಹಳ ಸ್ಪಷ್ಟವಾಗಿ ಚಿತ್ರಿಸಿದ್ದಾರೆ. ರಾವಣ ರಾಜ್ಯದಲ್ಲಿ ಮನುಷ್ಯರು ಸಂಪೂರ್ಣವಾಗಿ ದೇಹಾಭಿಮಾನಿಗಳಾಗಿದ್ದಾರೆ. ಹೌದು, ದೇಹಾಭಿಮಾನವೇ ಎಲ್ಲಾ ದುಃಖಗಳ ಮೂಲಬೇರು. ಆತ್ಮಿಕ ಅರಿವು ಮರ್ತೋದಾಗ ನಾವು ನಮ್ಮನ್ನ ಈ ಭೌತಿಕ ದೇಹ, ನಮ್ಮ ಜಾತಿ, ನಮ್ಮ ಅಂತಸ್ತು ಅಂತ ಗುರ್ತಿಸ್ಕೊಳ್ತೀವಿ. ಆತ್ಮಾಭಿಮಾನದ ಕೊರತೆಯೇ ಈ ಸಂಪೂರ್ಣ ಭ್ರಷ್ಟಾಚಾರಕ್ಕೆ ಕಾರಣ. ಲೌಕಿಕ ದೃಷ್ಟಿಕೋನದಲ್ಲಿ ಜಗಳವಾಡುವುದು, ಅಧಿಕಾರಕ್ಕಾಗಿ ಸ್ಪರ್ಧೆ ಮಾಡುವುದು, ಪರಸ್ಪರ ಕೀಳಾಗಿ ಕಾಣುವುದು ಇವೆಲ್ಲವೂ ಒಂದು ರೀತಿಯಲ್ಲಿ ಸಾಮಾನ್ಯ ಅಂತ ಬಿಂಬಿಸಲಾಗಿದೆ. ಅಂದ್ರೆ ಸರ್ವೈವಲ್, ಬದುಕಿ ಉಳಿಯುವ ಹೋರಾಟ ಅಂತಾನೆ ಅನ್ಕೊಂಡಿದ್ದಾರೆ. ಖಂಡಿತ. ಆದರೆ ಜ್ಞಾನದ ದೃಷ್ಟಿಕೋನದಿಂದ ನೋಡಿದಾಗ ಇದು ತಮೋಪ್ರಧಾನ ಸ್ಥಿತಿಯಾಗಿದೆ. ನೋಡಲು ಮನುಷ್ಯರಂತೆ ಇದ್ದರೂ ಅವರ ನಡವಳಿಕೆ ಪ್ರಾಣಿಗಳಂತಾಗಿದೆ ಅಂತ ಬಾಬಾ ವಿವರಿಸಿದ್ದಾರೆ. ಅದಕ್ಕಾಗಿಯೇ ಬಾಬಾ ಅವರು ಈ ಪ್ರಪಂಚವನ್ನ ವಿಷಯ ಸಾಗರ, ಅಂದ್ರೆ ವಿಕಾರಗಳೆಂಬ ವಿಷದ ಸಾಗರ ಅಂತ ಕರೆದಿದ್ದಾರೆ ಅಂತ ನನ್ಗನ್ಸುತ್ತೆ. ಹೌದು, ಒಂದು ಕಡೆ ಮನೆಗಳಲ್ಲಿ ಜಗಳ, ಪರಸ್ಪರ ಕಚ್ಚಾಟ, ಮತ್ತೊಂದು ಕಡೆ ನಾವೇ ಸರಿ ಎಂಬ ಅಹಂಕಾರ. ಮನುಷ್ಯರು ಈ ವಿಷದ ಸಾಗರದಲ್ಲಿ ಮುಳುಗುತ್ತಿದ್ದಾರೆ. ಈ ಪ್ರಪಂಚವು ಕಾಡಿನ ಮುಳ್ಳುಗಳಲ್ಲದೆ ಮತ್ತೇನು. ಖಂಡಿತವಾಗಿಯೂ ಈ ವಿಷದ ಸಾಗರದಿಂದ ಪಾರಾಗಲು ತೋಟಗಾರನಾದ ಶಿವಬಾಬಾ ಅವರು ನಮ್ಮನ್ನ ಈ ಮುಳ್ಳುಗಳಿಂದ ಹೂಗಳಾಗಿ ಮಾಡುತ್ತಿರುವ ಪ್ರಕ್ರಿಯೆ ನಡೀತಿದೆ. ಆದರೆ ನೋಡಿ, ಈ ಆಧ್ಯಾತ್ಮಿಕ ಪ್ರಯಾಣ ನೇರವಾದದ್ದಲ್ಲ. ಇದು ಏರಿ ಇಳಿತಗಳಿಂದ ಕೂಡಿದೆ. ನಾವು ಜ್ಞಾನದಲ್ಲಿ ನಡೆಯುತ್ತಾ ಹೂವಾಗುವ ಪ್ರಯತ್ನ ಮಾಡ್ತೀವಿ, ಆದರೆ ಇದ್ದಕ್ಕಿದ್ದಂತೆ ಮಾಯೆಯ ಬಿರುಗಾಳಿ ಬಂದು ನಮ್ಮನ್ನ ಮತ್ತೆ ಮುಳ್ಳನ್ನಾಗಿ ಮಾಡಿಬಿಡುತ್ತೆ. ಇದು ನಮ್ನೆಲ್ಲರ ದೈನಂದಿನ ಪುರುಷಾರ್ಥದ ಹೋರಾಟದ ನೈಜ ಚಿತ್ರಣ ಅಲ್ವಾ? ಹೌದೌದು. ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ನಾವು ಬಹಳ ಶ್ರದ್ಧೆಯಿಂದ ಧ್ಯಾನ ಮಾಡ್ತೀವಿ. ನಮ್ಮ ಸ್ಥಿತಿ ಬಹಳ ಉನ್ನತವಾಗಿರುತ್ತೆ. ಯೋಗಾಗ್ನಿಯ ಮೂಲಕ ನಾನು ಶಾಂತ ಸ್ವರೂಪ ಆತ್ಮ ಎಂಬ ಅದ್ಭುತವಾದ ಅತೀಂದ್ರಿಯ ಸುಖದ ಅನುಭವದಲ್ಲಿರ್ತೀವಿ. ಸರಿ. ಆದ್ರೆ ಆಫೀಸ್ಗೆ ಹೋಗ್ತಿದ್ದಂತೆ ಅಥವಾ ಟ್ರಾಫಿಕ್ನಲ್ಲೇ ಯಾರಾದ್ರೂ ಅಡ್ಡ ಬಂದ ತಕ್ಷಣ ಆ ಸಂಪೂರ್ಣ ಶಾಂತಿಯ ಸ್ಥಿತಿ ಮಾಯವಾಗುತ್ತೆ. ನಾವು ತಕ್ಷಣ ಕೋಪಗೊಳ್ತೀವಿ. ನಿಜ. ಇಂದು ಬಹಳ ಚೆನ್ನಾಗಿ ನಡೀತಿರುವವರು ನಾಳೆ ಮಾಯೆಯ ಪ್ರಭಾವದಿಂದ ಎಂಥ ಕಳಪೆ ಸ್ಥಿತಿಗೆ ತಲುಪ್ತಾರೆ. ಇದಕ್ಕೆ ಮುಖ್ಯ ಕಾರಣ ಸಂಘದೋಷ ಅಂತೆ ಬಾಬಾ ಎಚ್ಚರಿಸಿದ್ದಾರೆ. ಸಂಘದೋಷದ ಮನೋವಿಜ್ಞಾನ ಬಹಳ ಆಳವಾದದ್ದು ಗೊತ್ತಾ? ನಮ್ಮ ಸುತ್ತಮುತ್ತಲಿನ ಜನರ ಕಂಪನೆಗಳು, ಅವರು ಮಾತನಾಡುವ ವಿಷಯಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಖಂಡಿತ. ತಪ್ಪು ಜನರ ಅಥವಾ ವ್ಯರ್ಥ ವಿಷಯಗಳ ಸಹವಾಸ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ನಿಧಾನವಾಗಿ ಕೊರೆಯುತ್ತೆ. ಇದು ಮರಕ್ಕೆ ಗೆದ್ದಲು ಹಿಡಿದಂತೆ. ಹೊರಗಿನಿಂದ ಮರ ಗಟ್ಟಿಯಾಗಿ ಕಾಣುತ್ತೆ, ಆದರೆ ಒಳಗೆ ಟೊಲ್ಲಾಗಿರುತ್ತೆ. ಸಂಘದೋಷವು ನಮ್ಮ ಪುರುಷಾರ್ಥವನ್ನ ಹೀಗೇ ನಾಶ ಮಾಡುತ್ತೆ. ಎಷ್ಟರ ಮಟ್ಟಿಗೆ ಎಂದರೆ ಸಂಘದೋಷದಿಂದಾಗಿ ಎಷ್ಟೋ ಜನ ಜ್ಞಾನ ಮಾರ್ಗವನ್ನೇ ಬಿಟ್ಟುಬಿಡ್ತಾರೆ. ಅಯ್ಯೋ ಹೌದು. ಸಾಕು ಬಾಬಾ, ನಾವಂತೂ ವಿವಾಹ ಮಾಡಿಕೊಳ್ತೀವಿ ಅಂತ ಲೌಕಿಕ ಆಕರ್ಷಣೆಗಳತ್ತ, ಮಾಯೆಯ ತೋರಿಕೆ ಕಡೆಗೆ ಜಾರಿ ಹೋಗ್ತಾರೆ ಅಂತ ಬಾಬಾ ಉಲ್ಲೇಖಿಸಿದ್ದಾರೆ. ಆದ್ರೆ ಇದು ಎಂತಹ ಭ್ರಮೆ! ಏಕೆಂದರೆ ಈ ಸಂಪೂರ್ಣ ಪ್ರಪಂಚವೂ ಒಂದು ಕಾಡಾಗಿದೆ, ಇದಕ್ಕೆ ಅವಶ್ಯವಾಗಿ ಬೆಂಕಿ ಬೀಳಲಿದೆ ಎಂಬ ಭೀಕರ ಸತ್ಯವನ್ನ ಬಾಬಾ ನೆನಪಿಸಿದ್ದಾರೆ. ಈ ಎಚ್ಚರಿಕೆ ನಮ್ಮ ಆಧ್ಯಾತ್ಮಿಕ ಎಚ್ಚರಕ್ಕೆ ಬಹಳ ಮುಖ್ಯವಾದದ್ದು. ಬಾಬಾ ಅವರು ಮಹಾಭಾರತ ಯುದ್ಧ ಮತ್ತು ವಿಜ್ಞಾನದ ವಿನಾಶದ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು. ಲೌಕಿಕ ಜಗತ್ತು ವಿಜ್ಞಾನದ ಆವಿಷ್ಕಾರಗಳನ್ನು ನೋಡಿ ಹೆಮ್ಮೆಪಡುತ್ತೆ. ಆದರೆ ಜ್ಞಾನದ ಕಣ್ಣಿಂದ ನೋಡಿದಾಗ ಯಾದವರು ವಿಜ್ಞಾನದ ಮೂಲಕ ತಮ್ಮದೇ ವಿನಾಶಕ್ಕಾಗಿ ಆಯುಧಗಳನ್ನ ತಯಾರಿಸಿದ್ದಾರೆ ಎಂಬ ಸತ್ಯ ಅರಿವಾಗುತ್ತೆ. ನಿಜವಾದ ಮಾತು. ಬಾಬಾ ಈ ವಿನಾಶದ ಬಗ್ಗೆ ಹೇಳುವುದು ಕೇವಲ ಭಯ ಹುಟ್ಟಿಸುವ ವಿಚಾರವಲ್ಲ. ಇದರ ಹಿಂದಿನ ನಿಜವಾದ ರಹಸ್ಯವೆಂದರೆ ನಮ್ಮಲ್ಲಿ ವೈರಾಗ್ಯವನ್ನ ಜಾಗೃತಗೊಳಿಸುವುದು.
ನನಗಿದಕ್ಕೊಂದು ಉದಾಹರಣೆ ನೆನ್ಪಾಗ್ತಿದೀವಾಗ. ಹೇಳಿ. ಒಂದು ಹಳೆಯ ಶಿಥಿಲವಾದ ಕಟ್ಟಡವನ್ನ ನಾಳೆ ಕೆಡವ್ತಾರೆ ಅಂತ ನಮ್ಗೆ ಖಚಿತವಾಗಿ ತಿಳಿದಿದೆ ಎಂದಿಟ್ಕೊಳ್ಳಿ. ಆ ಕಟ್ಟಡವನ್ನ ಕೆಡವಲು ಸ್ಫೋಟಕಗಳನ್ನೇ ಇಟ್ಟಾಗಿದೆ. ಸರಿ. ಆ ಸಮಯದಲ್ಲಿ ನಾವು ಆ ಕಟ್ಟಡದ ಗೋಡೆಗಳ ಬಣ್ಣವನ್ನ ನೋಡಿ ಅಥವಾ ಅಲ್ಲಿರುವ ಹಳೆಯ ಪೀಠೋಪಕರಣಗಳ ಮೇಲೆ ವ್ಯಾಮೋಹ ಇಟ್ಟುಕೊಳ್ಳುವುದು ಎಷ್ಟು ಮೂರ್ಖತನವೋ, ಹಾಗೆಯೇ ವಿನಾಶದ ಅಂಚಿನಲ್ಲಿರುವ ಈ ತಮೋಪ್ರಧಾನ ಪ್ರಪಂಚದ ನಶ್ವರ ವಸ್ತುಗಳ ಮೇಲೆ ಆಕರ್ಷಿತರಾಗುವುದು ಕೂಡ ಅಷ್ಟೇ ಮೂರ್ಖತನ ಅಲ್ವಾ? ನಿಖರವಾದ ಉದಾಹರಣೆ ಇದು. ಈ ಕಾಡಿಗೆ ಬೆಂಕಿ ಬಿದ್ದಾಗ ಮನುಷ್ಯರ ಅಹಂಕಾರ, ಅವರ ಆಸ್ತಿಪಾಸ್ತಿ ಮತ್ತು ಲೌಕಿಕ ಆಕರ್ಷಣೆಗಳೆಲ್ಲವೂ ಬೂದಿಯಾಗುತ್ತವೆ. ಖಂಡಿತ. ಆದುದರಿಂದ ಈ ವಿನಾಶದ ಖಚಿತ ಅರಿವು ಈ ಹಳೆಯ ಪ್ರಪಂಚದಿಂದ ಬೇಗನೆ ಅನಾಸಕ್ತರಾಗಲು ಅಂದ್ರೆ ಹೂವಾಗಲು ನಮಗೆ ಪ್ರೇರೇಪಿಸುತ್ತೆ. ವಿನಾಶದ ಸಮಯದಲ್ಲಿ ಈ ಕೋಟಿಗಟ್ಟಲೆ ಮನುಷ್ಯರು ಎಲ್ಲಿಗೆ ಹೋಗುತ್ತಾರೆ? ಪರಂಧಾಮಕ್ಕೆ. ಅದೇ, ಬೆಂಕಿ ಬಿದ್ದಾಗ ಅವರೆಲ್ಲರೂ ಮತ್ತೆ ತಂದೆಯ ಆಶ್ರಯಕ್ಕೆ, ಪರಂಧಾಮಕ್ಕೆ ಬರಬೇಕು ಅಂತ ಬಾಬಾ ಹೇಳಿದ್ದಾರೆ. ಅಂಥ ಸಮಯದಲ್ಲಿ ಪ್ರಪಂಚವನ್ನ ಪರಿವರ್ತಿಸುವ ಮಹತ್ ಕಾರ್ಯದಲ್ಲಿ ನಮ್ಮ ಪಾತ್ರವೇನು ಅನ್ನೋದನ್ನ ಬಾಬಾ ಬಹಳ ಸುಂದರವಾದ ರೂಪಕದ ಮೂಲಕ ತಿಳಿಸಿದ್ದಾರೆ. ಶಿವಬಾಬಾ ಅವರು ಮಾಲೀಕರು ಮತ್ತು ಬ್ರಹ್ಮಕುಮಾರ ಕುಮಾರಿಯರು ಮಾಲಿಗಳ್ ಅಂದ್ರೆ ತೋಟಗಾರರು. ನಮ್ಮ ಕೆಲಸ ಈ ಮುಳ್ಳಿನ ಪ್ರಪಂಚವನ್ನ ಹೂದೋಟವನ್ನಾಗಿ ಮಾಡುವುದು. ಆದರೆ ಬಾಬಾ ಇಲ್ಲಿ ಫಸ್ಟ್ ಕ್ಲಾಸ್ ಮತ್ತು ಥರ್ಡ್ ಕ್ಲಾಸ್ ಮಾಲಿಗಳ ನಡುವಿನ ವ್ಯತ್ಯಾಸವನ್ನ ಬಹಳ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಓಹೋ, ಅದು ಹೇಗೆ? ಯಾರು ತಮ್ಮಂತ ಇನ್ನಷ್ಟು ಹೂಗಳನ್ನ ತಯಾರಿಸ್ತಾರೋ, ಯಾರ ಬುದ್ಧಿಯಲ್ಲಿ ಈ ಜ್ಞಾನವು ಸಂಪೂರ್ಣವಾಗಿ ಧಾರಣೆಯಾಗಿದೆಯೋ ಅವರು ಫಸ್ಟ್ ಕ್ಲಾಸ್ ಮಾಲಿಗಳು. ಸರಿ. ಆದರೆ ಬುದ್ಧಿಹೀನರಾಗಿರುವರು, ಜ್ಞಾನವನ್ನ ಅರಗಿಸಿಕೊಳ್ಳದವರು, ಅಂದ್ರೆ ಯಾರು ತಾವೇ ಮುಳ್ಳಿನಿಂದ ಹೂವಾಡಿಲ್ಲವೋ ಅವರು ಇತರರನ್ನ ತಮ್ಮ ಸಮಾನ ಮಾಡಲು ಖಂಡಿತ ಸಾಧ್ಯವಿಲ್ಲ. ಆದರೆ ವಾಸ್ತವದಲ್ಲಿ ನಾವು ಬದುಕ್ತಿರುವುದು ಈ ತಮೋಪ್ರಧಾನ ಪ್ರಪಂಚದಲ್ಲಿ. ನಮ್ಮ ಲೌಕಿಕ ಜೀವನದಲ್ಲಿ ನಾವು ನಮ್ಮ ಮಿತ್ರರು, ಸಂಬಂಧಿಗಳ ಜೊತೆ ಬದುಕಬೇಕಾಗತ್ತೆ. ಹೌದು. ಅವರಲ್ಲಿ ಆಸುರಿ ಗುಣಗಳಿದ್ದಾಗ, ಅವರು ನಮ್ಮನ್ನ ಟೀಕಿಸಿದಾಗ ಅಥವಾ ನಮ್ಮ ಜ್ಞಾನ ಮಾರ್ಗವನ್ನ ವಿರೋಧಿಸಿದಾಗ ನಾವು ಅವರೊಂದಿಗೆ ಹೇಗೆ ವರ್ತಿಸಬೇಕು? ಇದು ಪ್ರತಿಯೊಬ್ಬ ಪುರುಷಾರ್ಥಿಯೂ ಎದುರಿಸುವ ಅತಿ ದೊಡ್ಡ ಸವಾಲು. ಅವರು ಆಸುರಿ ಗುಣಗಳನ್ನ ತೋರಿಸಿದ್ರೂ ನಾವು ದೈವೀ ಗುಣಗಳಿಂದಲೇ ಅವರೊಂದಿಗೆ ನಿಭಾಯಿಸಬೇಕು. ನಾವು ಅವರಿಗೆ ಜ್ಞಾನದ ಮಂತ್ರವನ್ನ ನೀಡ್ತಲೇ ಇರಬೇಕು ಅಂತ ಬಾಬಾ ಹೇಳಿಕೊಟ್ಟಿದ್ದಾರೆ. ಜ್ಞಾನದ ಮಂತ್ರ ಅಂದ್ರೆ? ಜ್ಞಾನದ ಮಂತ್ರ ಅಂದ್ರೆ ಕೇವಲ ಕುಳಿತುಕೊಂಡು ಪಾಠ ಮಾಡೋದಲ್ಲ. ನಮ್ಮ ನಡವಳಿಕೆ, ನಮ್ಮ ನಿಷ್ಕಾಮ ಪ್ರೀತಿ, ನಮ್ಮ ಅಪಾರ ತಾಳ್ಮೆಯೇ ಆ ಮಂತ್ರ. ವಾವ್, ನಿಜ. ಅವರು ಕೋಪಗೊಂಡಾಗ ನಾವು ಶಾಂತಿಯಿಂದ ಉತ್ತರಿಸಿದರೆ ನಾವು ಹೂವಾಗಿ ಉಳಿತೇವೆ. ನಾವು ಅವರ ಕೋಪಕ್ಕೆ ಕೋಪದಿಂದಲೇ ಪ್ರತಿಕ್ರಿಯಿಸಿದರೆ ನಾವು ಅವರ ಮಟ್ಟಕ್ಕಿಳಿದು ಮುಳ್ಳಾಗ್ತೀವಿ. ನಮ್ಮ ಶಾಂತಿಯೇ ಅವರಿಗೆ ಪರಿವರ್ತನೆಯ ಪ್ರೇರಣೆ ನೀಡಬಲ್ಲದು. ಅದಕ್ಕಾಗಿಯೇ ಬಾಬಾ ಪದೇ ಪದೇ ಹೇಳ್ತಾರೆ, ನಮ್ಮ ಬಾಯಿಂದ ಸದಾ ಜ್ಞಾನದ ರತ್ನಗಳು ಹೊರಬರಬೇಕು, ಕಲ್ಲುಗಳಲ್ಲ ಅಂತ. ಹೌದು ಹೌದು. ಕೆಲವರ ಬಾಯಿಂದ ಸದಾ ದೂಷಣೆ, ಟೀಕೆ, ಚಾಡಿ ಎಂಬ ಕಲ್ಲುಗಳು ಹೊರಬರುತ್ತವೆ. ಇಂಥವರನ್ನ ಬಾಬಾ ಎಕ್ಕದ ಹೂವಿಗೆ ಹೋಲಿಸಿದ್ದಾರೆ. ಎಕ್ಕದ ಹೂವು ನೋಡಲು ಆಕರ್ಷಕವಾಗಿದ್ರೂ ಅದು ವಿಷಕಾರಿಯಲ್ವಾ? ಖಂಡಿತ. ಶಿವನಿಗೆ ಎಕ್ಕದ ಹೂವನ್ನಾಗಲಿ ಮುಳ್ಳುಗಳನ್ನಾಗಲಿ ಎಂದಿಗೂ ಅರ್ಪಿಸುವುದಿಲ್ಲ. ಸದಾ ಸುಗಂಧಭರಿತ ದೈವಿ ಹೂವುಗಳನ್ನ ಮಾತ್ರ ಅರ್ಪಿಸ್ತಾರೆ. ಇದರ ಹಿಂದಿನ ಆಧ್ಯಾತ್ಮಿಕ ರಹಸ್ಯವೆಂದರೆ ನಮ್ಮ ಪ್ರತಿಯೊಂದು ಕರ್ಮವೂ ಸಂಪೂರ್ಣ ಪವಿತ್ರವಾಗಿರಬೇಕು. ಯಾರು ಬಾಯಿಂದ ಕಲ್ಲುಗಳನ್ನ ಎಸೆಯುತ್ತಾರೋ ಅವರು ಸತೋಪ್ರಧಾನರಾಗೋ ಬದಲು ಇನ್ನಷ್ಟು ತಮೋಪ್ರಧಾನರಾಗಿಬಿಡುತ್ತಾರೆ. ಪವಿತ್ರತೆಯ ಬಗ್ಗೆ ಮಾತನಾಡುವಾಗ ಬಾಬಾ ಅವರು ಗೃಹಸ್ಥ ವ್ಯವಹಾರದಲ್ಲಿದ್ರೂ ಕಮಲಪುಷ್ಪ ಸಮಾನ ಪವಿತ್ರಲಾಗುವ ಬಗ್ಗೆ ಬಹಳ ಒತ್ತು ನೀಡಿದ್ದಾರೆ. ಕಾಮ ಎಂಬ ಮಹಾಶತ್ರುವಿನ ಮೇಲೆ ವಿಜಯ ಸಾಧಿಸುವ ಅನಿವಾರ್ಯತೆಯನ್ನ ತಿಳಿಸಿದ್ದಾರೆ. ಲೌಕಿಕ ಜಗತ್ತು ಗೃಹಸ್ಥದಲ್ಲಿದ್ದುಕೊಂಡು ಪವಿತ್ರರಾಗಿರುವುದು ಅಸಾಧ್ಯ ಅಂತಾನೆ ಬಲವಾಗಿ ನಂಬುತ್ತೆ. ಹೌದು, ಎಲ್ರೂ ಹಾಗೆ ಅನ್ಕೊಳ್ತಾರೆ. ಆದರೆ ಬಾಬಾ ಅವರು ಇದನ್ನೇ ನಮ್ಮ ಪುರುಷಾರ್ಥದ ಗುರಿಯನ್ನಾಗಿ ನೀಡಿದ್ದಾರೆ. ಕಮಲದ ಹೂವಿನ ಉದಾಹರಣೆ ಎಷ್ಟೊಂದು ಅದ್ಭುತವಾಗಿದೆ ನೋಡಿ. ಅದರ ಬೇರುಗಳು ಕೆಸರಿನಲ್ಲಿರ್ತದೆ, ಆದರೆ ಅದರ ದಳಗಳಿಗೆ ಒಂಚೂರು ಕೆಸರು ಅಂಟಿರುವುದಿಲ್ಲ. ನಿಜ. ಹಾಗೆಯೇ ನಾವು ಈ ವಿಷಯ ಸಾಗರದಲ್ಲಿದ್ರೂ, ಲೌಕಿಕ ಜವಾಬ್ದಾರಿಗಳನ್ನು ನಿಭಾಯಿಸ್ತಿದ್ರೂ ಮಾನಸಿಕವಾಗಿ ಅನಾಸಕ್ತರಾಗಿರಬೇಕು. ಕಾಮವಿಕಾರವೇ ನಂಬರ್ 1 ಪತಿತತನವಾಗಿದೆ. ಈ ಮಹಾಶತ್ರುವನ್ನ ಗೆದ್ದಾಗ ಮಾತ್ರ ನಾವು ಸತೋಪ್ರಧಾನರಾಗಲು ಸಾಧ್ಯ. ಯುಕ್ತಿಯಿಂದ, ಅಂದ್ರೆ ಬಾಬಾ ಅವರ ಶ್ರೀಮತದ ನಿಖರ ಆಧಾರದಿಂದ ನಾವು ನಮ್ಮನ್ನ ಕಾಪಾಡಿಕೊಳ್ಬೇಕು. ನಿಜವಾದ ಮಾತು. ಮನುಷ್ಯರು ಈ ಪವಿತ್ರತೆಯನ್ನು ಮರೆತು ಸ್ವರ್ಗವನ್ನ ಎಲ್ಲೆಲ್ಲೋ ಹುಡುಕುತ್ತಾರೆ. ಬಾಬಾ ದಿಲ್ವಾಡ ಮಂದಿರದ ಉದಾಹರಣೆ ನೀಡಿ ಸ್ವರ್ಗವು ಎಲ್ಲೋ ಆಕಾಶದಲ್ಲಿಲ್ಲ, ಮೇಲಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಇದು ಜ್ಞಾನದ ಬಹಳ ಮುಖ್ಯವಾದ ಅಂಶ ಗೊತ್ತಾ.
ಯಾರಾದ್ರೂ ಮರಣ ಹೊಂದಿದ್ರೆ ಸ್ವರ್ಗಸ್ಥರಾದ್ರು ಅಂದ್ರೆ ಅವರು ಮೇಲಿರುವ ಆಕಾಶಕ್ಕೆ ಹೋದ್ರು ಅಂತ ಜನರು ಭ್ರಮಿಸಿದ್ದಾರೆ. ಆದರೆ ಶಿವಬಾಬಾ ಅವರು ಈ ಹಳೆಯ ಭೂಮಿಯನ್ನೇ ಸ್ವರ್ಗವನ್ನಾಗಿ ಅಂದ್ರೆ ಕ್ಷೀರಸಾಗರವನ್ನಾಗಿ, ಹಾಲಿನ ನದಿಗಳು ಹರಿಯುವ ಜಾಗವನ್ನಾಗಿ ಮಾಡುತ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಓದುವ ಸತ್ಯನಾರಾಯಣನ ಕಥೆ ಕೇವಲ ಒಂದು ಪೂಜೆ ಮಾಡುವ ಕಥೆಯಲ್ಲ, ಅದು ನರನಿಂದ ನಾರಾಯಣನಾಗುವ, ಪ್ರಜೆಗಳಿಂದ ರಾಜರಾಣಿಯಾಗುವ ನೈಜ ರಾಜಯೋಗದ ಶಿಕ್ಷಣದ ಸಾಂಕೇತಿಕ ರೂಪವಾಗಿದೆ. ಓಹೋ, ಈ ರಾಜಯೋಗದ ಶಿಕ್ಷಣದಲ್ಲಿ ಬ್ರಾಹ್ಮಣೀಯ ಅಂದ್ರೆ ಶಿಕ್ಷಕೀಯ ಜವಾಬ್ದಾರಿ ಬಹಳ ದೊಡ್ಡದು ಅಂತ ಬಾಬಾ ಎಚ್ಚರಿಸಿದ್ದಾರೆ. ಇಂದ್ರಸಭೆಗೆ ಪತಿತರು ಬರುವಂತಿಲ್ಲ ಎಂಬ ನಿಯಮವನ್ನ ನೆನಪಿಸಿದ್ದಾರೆ. ಇಂದ್ರಸಭೆ ಅಂದರೆ ದೇವತೆಗಳ ಸಭೆ, ಅಂದ್ರೆ ಪವಿತ್ರ ಆತ್ಮಗಳ ಈ ಜ್ಞಾನದ ಸಂಘಟನೆ. ಸರಿ. ಇಲ್ಲಿಗೆ ಹೊಸಬರನ್ನ ಕರೆತರುವಾಗ ಅವರು ಪವಿತ್ರತೆಯ ನಿಯಮಗಳನ್ನ, ಶ್ರೀಮತವನ್ನ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದಾರೆಯಾ ಅಂತ ಗಮನಿಸುವುದು ಬ್ರಾಹ್ಮಣೀಯ ಜವಾಬ್ದಾರಿ. ಏಕೆಂದರೆ ಯಾರಾದರೂ ಅಶುದ್ಧರಾಗಿ ಬಂದು ವಿಕಾರದಲ್ಲಿ ಬಿದ್ರೆ ಅದರ ದೋಷದ ಹೊರೆ ಬ್ರಾಹ್ಮಣಿಯ ಮೇಲೂ ಬೀಳುತ್ತೆ. ಅರೆರೇ, ಹೌದಾ? ಹೌದು. ಆದ್ದರಿಂದ ಸಂಘಟನೆಯನ್ನ ಕಾಪಾಡುವಲ್ಲಿ ಬಹಳ ಎಚ್ಚರದಿಂದ, ವಿಶಾಲ ಬುದ್ಧಿಯಿಂದ ನಡೆಯಬೇಕಾಗುತ್ತೆ. ಮತ್ತು ನಮ್ಮ ನಡಿಗೆ ಬಹಳ ಮಧುರವಿರಬೇಕು, ಕ್ರೋಧಿಗಳ ಜೊತೆ ಬಹಳ ನಮ್ರವಾಗಿರಬೇಕು ಅಂತ ಬಾಬಾ ಹೇಳಿದ್ದಾರೆ. ಖಂಡಿತ. ಇದೇ ದೈವಿ ಗುಣಗಳ ನೈಜ ಪ್ರದರ್ಶನಿಯಾಗಿದೆ. ವಿಶ್ವದ ಮಾಲೀಕರಾಗಲು ಸ್ವಲ್ಪ ಸಹನೆ ಮಾಡಿದ್ರೆ ಏನಾಗೋದು ಅಂತ ಬಾಬಾ ಕೇಳುವ ಮೂಲಕ ನಮ್ಮ ಪುರುಷಾರ್ಥಕ್ಕೆ ಅಪಾರ ಬಲವನ್ನ ನೀಡಿದ್ದಾರೆ. ನಾವು ದೊಡ್ಡ ಫಸ್ಟ್ ಕ್ಲಾಸ್ ಹೂವಾಗಬೇಕಾದ್ರೆ ತಾಳ್ಮೆ ಮತ್ತು ಸಹನೆ ಅತ್ಯಗತ್ಯ. ಜ್ಞಾನದ ಪ್ರತಿಯೊಂದು ಅಂಶವೂ ನಮ್ಮ ಬುದ್ಧಿಯಲ್ಲಿ ಸಂಪೂರ್ಣವಾಗಿ ಧಾರಣೆ ಆದಾಗ ಮಾತ್ರ ನಾವು ಆ ಸ್ಥಿತಿಯನ್ನು ತಲುಪಲು ಸಾಧ್ಯ. ಮುರಳಿಯಲ್ಲಿ ಬಾಬಾ ಅವರು ಕೊಟ್ಟಿರುವ ಈ ಎಲ್ಲಾ ರಹಸ್ಯಗಳನ್ನ ನಮ್ಮ ಬುದ್ಧಿಯಲ್ಲಿಟ್ಟುಕೊಂಡು ಈಗ ಬಾಬಾ ಅವರ ಪ್ರೀತಿಯ ನೆನಪನ್ನ ಸ್ವೀಕರಿಸೋಣ. ಮಧುರಾತಿಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಓಂ ಶಾಂತಿ. ಈಗ ನಾವು ಈ ಜ್ಞಾನರತ್ನಗಳನ್ನ ನಮ್ಮ ಜೀವನದಲ್ಲಿ ಧಾರಣೆ ಮಾಡುವ ಕಡೆ ಗಮನ ಹರಿಸೋಣ. ಖಂಡಿತ. ಧಾರಣೆಗಾಗಿ ಮುರಳಿಯಲ್ಲಿ ನೀಡಿರುವ ಪ್ರಮುಖ ಸಾರವನ್ನ ಗಮನಿಸಿದರೆ, ಒಂದು ಕಡೆ ಮಾಯೆಯ ಗ್ರಹಚಾರದಿಂದ ಸುರಕ್ಷಿತವಾಗಿರಲು ಸದಾ ಬಾಯಿಂದ ಜ್ಞಾನರತ್ನಗಳೇ ಹೊರಬರುತ್ತಿರಬೇಕು, ಸಂಘದ ದೋಷದಿಂದ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಬೇಕಾಗಿದೆ ಅಂತ ಬಾಬಾ ತಿಳಿಸಿದ್ದಾರೆ. ನಮ್ಮ ಮಾತುಗಳು ಸದಾ ಜ್ಞಾನಯುಕ್ತವಾಗಿರಬೇಕು. ಯಾರೇ ನಮ್ಮ ಜೊತೆ ಮಾತನಾಡಿದರೂ ಅವರಿಗೆ ಪ್ರಶಾಂತತೆಯ ಅನುಭವವಾಗಬೇಕು. ಹೌದು. ಇದರ ಜೊತೆಗೆ ಸುಗಂಧಭರಿತವಾದ ಹೂವಾಗಲು ಅವಗುಣಗಳನ್ನ ನಿರಂತರವಾಗಿ ತೆಗೆಯುತ್ತಿರಬೇಕಾಗಿದೆ. ಶ್ರೀಮತದಂತೆ ಬಹಳ ನಮ್ರರಾಗಬೇಕಾಗಿದೆ. ಕಾಮ ಮಹಾಶತ್ರುವಿನಿಂದ ಇಂದು ಸೋಲಬಾರದು. ಯುಕ್ತಿಯಿಂದ ಸ್ವಯಂವನ್ನ ಪಾರು ಮಾಡಿಕೊಳ್ಳಬೇಕಾಗಿದೆ. ನಮ್ಮೊಳಗೆ ಅಡಗಿರುವ ಅಹಂಕಾರವನ್ನ ಅರಿತು ನಮ್ರತೆಯಿಂದ ಜಯಿಸುವುದೇ ನಿಜವಾದ ಧಾರಣೆ. ಖಂಡಿತ. ಇಂದಿನ ವರದಾನ ನಮ್ಮ ಶಕ್ತಿಗಳ ಪ್ರಯೋಗದ ಬಗ್ಗೆ ಎಚ್ಚರಿಸುತ್ತೆ. ಶಕ್ತಿಗಳ ಚಮತ್ಕಾರದ ಬದಲು ಕರ್ತವ್ಯವೆಂದು ತಿಳಿದುಕೊಂಡು ಪ್ರಯೋಗ ಮಾಡುವಂತಹ ಪೂಜನೀಯ ಅಥವಾ ಗಾಯನಯೋಗ್ಯ ಭಾವ. ಅಂದ್ರೆ ಚಮತ್ಕಾರ ಬೇಡ ಅಂತ. ಹೌದು. ಲೌಕಿಕ ಜಗತ್ತು ರಿದ್ಧಿಸಿದ್ಧಿಯನ್ನ, ಚಮತ್ಕಾರಗಳನ್ನು ಹುಡುಕುತ್ತೆ. ಜನರಿಗೇನೋ ಮೆಚ್ಚಿಸಲು ಅದ್ಭುತಗಳನ್ನ ಮಾಡಬೇಕೆಂಬ ಹಂಬಲ ಸಾಮಾನ್ಯವಾಗಿದೆ. ಆದರೆ ಬ್ರಾಹ್ಮಣರಾದ ನಾವು ನಮ್ಮ ಯೋಗಬಲವನ್ನ, ಶುದ್ಧ ಸಂಕಲ್ಪದ ಶಕ್ತಿಯನ್ನ ಯಾವುದೇ ಅಹಂಕಾರದ ಪ್ರದರ್ಶನಕ್ಕೆ ಬಳಸಬಾರದು. ಅಂದ್ರೆ ಶಕ್ತಿಗಳನ್ನ ನಮ್ಮ ಸ್ವಾರ್ಥಕ್ಕಾಗಿ ಬಳಸದೆ ಶ್ರೀಮತದ ಆಧಾರದ ಮೇಲೆ ಭಗವಂತನು ನಮಗೆ ವಹಿಸಿರುವ ಕರ್ತವ್ಯ ಅಂತ ಭಾವಿಸಿ ಪ್ರಯೋಗಿಸಬೇಕು. ಅದೇ ನೀಡಿದಾಗ ಅಲ್ಲಿ ಕೇವಲ ಭಗವಂತನ ಕಾರ್ಯವೆಂಬ ನಿರಹಂಕಾರದ ಭಾವನೆ ಇದ್ದಾಗ ಮಾತ್ರ ನಾವು ಪೂಜ್ಯನೀಯರಾಗ್ತೀವಿ, ಅಲ್ವಾ? ಇಂದಿನ ಸ್ಲೋಗನ್ ನಮ್ಮ ಮನಸ್ಸಿಗೆ ಒಂದು ಭದ್ರವಾದ ಆಧಾರವನ್ನ ನೀಡುತ್ತೆ. ಯಾವುದೇ ಪ್ರಕಾರದ ಏರುಪೇರುಗಳಲ್ಲಿ ಹೃದಯ ವಿಧೀರ್ಣರಾಗುವ ಬದಲು ವಿಶಾಲ ಹೃದಯಗಳು ಆಗಿರಿ. ವಾವ್! ಜೀವನದಲ್ಲಿ ಕಷ್ಟಗಳು, ನಿಂದನೆಗಳು ಬಂದಾಗ ನಮ್ಮ ಹೃದಯ ಒಡೆದು ಹೋದಂತೆ, ಕುಸಿದು ಬಿದ್ದಂತೆ ಭಾಸವಾಗುತ್ತೆ. ಆದರೆ ಆ ಸಮಯದಲ್ಲಿ ನಮ್ಮ ಹೃದಯವನ್ನ ಸಮುದ್ರದಂತೆ ವಿಶಾಲಗೊಳಿಸಿಕೊಂಡ್ರೆ ಎಲ್ಲವನ್ನೂ ಸ್ವೀಕರಿಸುವ ಶಕ್ತಿ ಬರುತ್ತೆ. ಮತ್ತು ಇಂದಿನ ಅವ್ಯಕ್ತ ಸೂಚನೆಯು ನಮ್ಮನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣಧಾರಣೆ ಮಾಡಿ. ಯಾರು ಸರಳಚಿತ್ತರಾಗಿರುತ್ತಾರೋ ಅವರು ಸದಾ ಹರ್ಷಿತರಾಗಿರುತ್ತಾರೆ. ಹರ್ಷಿತ ಎಂದ್ರೆ ಬಾಹ್ಯವಾಗಿ ನಗುವುದಷ್ಟೇ ಅಲ್ಲ, ಜ್ಞಾನದ ಸ್ಮರಣೆ ಮಾಡುತ್ತಾ ಅವ್ಯಕ್ತ ಸ್ಥಿತಿಯಲ್ಲಿ ಅತೀಂದ್ರಿಯ ಸುಖದಲ್ಲಿ ತೇಲುವಂತಹ ಅನುಭವ. ಖಂಡಿತ.
ಈಗ ನಾವು ಚರ್ಚಿಸಿದ ಈ ಎಲ್ಲ ಅದ್ಭುತವಾದ ಅಂಶಗಳನ್ನ ನಮ್ಮ ಆಳವಾದ ಪ್ರಜ್ಞೆಯಲ್ಲಿ ಸ್ಥಿರಗೊಳಿಸಿಕೊಳ್ಳೋಣ. ಸರಿ, ನಿಧಾನವಾಗಿ ಮುಚ್ಚೋಣ. ನಮ್ಮ ಗಮನವನ್ನ ಹಣೆಯ ಮಧ್ಯಭಾಗಕ್ಕೆ ತರೋಣ. ಓಂ ಶಾಂತಿ. ಅಲ್ಲಿ ಬೆಳಗುತ್ತಿರುವ ಒಂದು ಪ್ರಕಾಶಮಾನವಾದ, ಅತ್ಯಂತ ತೇಜಸ್ವಿಯಾದ ನಕ್ಷತ್ರವನ್ನ ದೃಶ್ಯೀಕರಿಸಿಕೊಳ್ಳೋಣ. ಹೌದು, ನಾನೊಂದು ಚೈತನ್ಯಶೀಲ ಆತ್ಮ. ನಾನು ಸಂಪೂರ್ಣವಾಗಿ ಶಾಂತ ಸ್ವರೂಪನಾಗಿದ್ದೇನೆ. ಸಂಪೂರ್ಣ ಶಾಂತಿ. ನನ್ನ ಮೂಲ ಊರ್ಧ್ವಲೋಕ ಪರಂಧಾಮ. ಅಲ್ಲಿಂದ ಪರಮಪಿತ ಪರಮಾತ್ಮ ಶಿವಬಾಬಾ ಅವರ ದಿವ್ಯವಾದ ಶಕ್ತಿಶಾಲಿ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಆ ಜ್ಞಾನಸೂರ್ಯನ ಯೋಗಾಗ್ನಿಯು ನನ್ನೊಳಗಿರುವ ಎಲ್ಲ ಆಸೂರಿ ಅವಗುಣಗಳನ್ನ ಮುಳ್ಳುಗಳನ್ನ ಸುಟ್ಟು ಭಸ್ಮ ಮಾಡುತ್ತಿದೆ. ಹೌದು. ಪರಮಾತ್ಮನ ಶಕ್ತಿಗಳು ನನ್ನೊಳಗೆ ಪ್ರವಹಿಸುತ್ತಿವೆ. ನಾನು ಈ ಶಕ್ತಿಗಳನ್ನ ಕೇವಲ ನನ್ನ ಪವಿತ್ರ ಕರ್ತವ್ಯಕ್ಕಾಗಿ ಬಳಸುವ ವರದಾನವನ್ನ ಸ್ವೀಕರಿಸುತ್ತಿದ್ದೇನೆ. ನಾನು ವಿಶಾಲ ಹೃದಯದ, ಮಧುರ ಮತ್ತು ನಮ್ರ ಗುಣವುಳ್ಳ ದೈವೀ ಆತ್ಮ. ಈ ದಿವ್ಯ ಸ್ವಮಾನವು ನನ್ನ ಸಂಪೂರ್ಣ ಅಸ್ತಿತ್ವದಲ್ಲಿ ಬೇರೂರುತ್ತಿದೆ. ನಾನು ಅತೀಂದ್ರಿಯ ಸುಖದಲ್ಲಿ ತೂಗುವ ಸುಗಂಧಭರಿತ ಹೂವಾಗಿದ್ದೇನೆ. ಈ ದಿವ್ಯ ಶಾಂತಿಯ ಅನುಭವದಲ್ಲಿ ಸ್ವಲ್ಪ ಸಮಯ ಹೀಗೆಯೇ ಇರೋಣ. ಓಂ ಶಾಂತಿ. ಎಂಥ ಅದ್ಭುತವಾದ ಪ್ರಶಾಂತವಾದ ಅನುಭವ ಇದು. ಹೌದು. ಮುಕ್ತಾಯ ಮಾಡುವ ಮುನ್ನ ಒಂದು ಆಳವಾದ ವಿಚಾರವನ್ನ ನಾವು ಮಂಥನ ಮಾಡಬೇಕಾಗಿದೆ. ನಾವು ಮುಳ್ಳುಗಳಿಂದ ಹೂಗಳಾಗಿ ಬದಲಾಗುವ ಬಗ್ಗೆ ಬಹಳ ಸುದೀರ್ಘವಾಗಿ ಚರ್ಚಿಸಿದ್ವಿ ಅಲ್ವಾ? ಖಂಡಿತ. ಆದರೆ ಒಂದು ವಿಚಿತ್ರವಾದ ವಿರೋಧಾಭಾಸವನ್ನ ಗಮನಿಸಿದ್ದೀರಾ? ಪ್ರಾಯಶಃ ಆ ಮುಳ್ಳುಗಳ ನೋವು ಈ ತಮೋಪ್ರಧಾನ ಕಾಡಿನ ಕತ್ತಲೆಯ ಅನುಭವ ನಮ್ಗೆ ಆಗದೇ ಹೋಗಿದ್ರೆ ಈ ಸುಗಂಧಭರಿತ ಹೂವಾಗುವ ಸತೋಪ್ರಧಾನ ಸ್ಥಿತಿಯನ್ನ ತಲುಪುವ ಈ ತೀವ್ರವಾದ ಹಸಿವು ನಮ್ಮಲ್ಲಿ ಹುಟ್ಟುತ್ತಿತ್ತಾ? ವಾವ್, ಇದು ಮುಳ್ಳಿನ ಅರಿವೇ ಹೂವಿನ ನೈಜ ಮೌಲ್ಯವನ್ನ ನಮ್ಗೆ ತಿಳಿಸ್ಕೊಟ್ಟಿರಬಹುದೇ? ಇದೊಂದು ಅತ್ಯಂತ ಗಹನವಾದ ಮತ್ತು ಚಿಂತದಿಗೀಡು ಮಾಡುವಂತಹ ವಿಚಾರ. ನೋವಿನ ಅನುಭವವೇ ನಮ್ಮನ್ನ ಅಂತಿಮ ಸತ್ಯದತ್ತ, ಪರಿವರ್ತನೆಯತ್ತ ಕೊಂಡೊಯ್ದಿದೆ. ಈ ಸುಂದರವಾದ ಚಿಂತನೆಯೊಂದಿಗೆ ಇಂದಿನ ಮಂಥನವನ್ನ ಮುಕ್ತಾಯಗೊಳಿಸೋಣ. ಇಡೀ ದಿನ ಶಿವಬಾಬಾ ಅವರ ಮಧುರ ನೆನಪಿನಲ್ಲಿ ಮನ್ಮನಾಭವ ಸ್ಥಿತಿಯಲ್ಲಿ ಇರೋಣ ಮತ್ತು ನಮ್ಮ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ನುಡಿ ಪ್ರಪಂಚಕ್ಕೆ ಸುಗಂಧ ಬೀರುವ ದೈವೀ ಹೂವಾಗಿ ಅರಳಿ ನಿಲ್ಲುವಂತೆ ನೋಡಿಕೊಳ್ಳೋಣ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.